ತಮ್ನೇಲ್ ನೋಡಿ ಟೈಟಲ್ ನೋಡಿ ಅರ್ಥ ಆಗಿರುತ್ತೆ ಏನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ವಿಡಿಯೋ ಮಾಡಿ ಹತ್ರ 2 ತಿಂಗಳಾಯಿತು ಅನ್ಸುತ್ತೆ. ವಿಡಿಯೋನೇ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಎಲ್ಲಿ ಕೆಲಸ. ಇವಾಗ ಸದ್ಯಕ್ಕೆ ಫ್ರೀ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೊಂದು ಸರ್ಪ್ರೈಸ್ ಐತೆ ಗೈಸ್, ಏನಂತ ನಿಮಗೆ ತೋರಿಸ್ತೀನಿ. ನಾನು ಎಲ್ಲಿ ಶೇರು ಮಾಡಿಲ್ಲ, ಇದು ಸ್ವಲ್ಪ ಪರ್ಸ್ನಲ್ಲಾಗಿ ಇಕ್ಕಿದೆ. ನಾನು ಇಸ್ಕೊಂಡೆ ಒಂದು ತಿಂಗ್ಳಿಗೆ ಮೇಲೆ ಆಯಿತು ಈಸ್ಕೊಂಡೆ. ಆಲ್ರೆಡಿ 1 ತಿಂಗಳಿಂದ ಫುಲ್ ಕೆಲಸ ಅಂತ ಕೆಲಸ ಮೇಲೆ ಫೋಕಸ್ ಮಾಡಿದ್ದೀನಿ. ಅದರಿಂದನೇ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಮತ್ತು ಇನ್ಸ್ಟಾದಲ್ಲಿ ಯಾರಾದರೂ ಫಾಲೋ ಮಾಡ್ತಾ ಇದ್ದಿದ್ರೆ ಅವ್ರಿಗೂ ಗೊತ್ತಾಗಿರುತ್ತೆ. ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾಯಿದ್ದೆ, ಅದು ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತೊಂದು ಚಾಲೆಂಜ್ ತಗೊಂಡಿದ್ದೀನಿ. 1 ತಿಂಗಳಿಗೆ 1 ಲಕ್ಷ ಮಾಡಬೇಕು ಅಂತೇಳಿ. 1 ಲಕ್ಷ ಹೇಳೋದು ಈಸಿನೇ, ಆದರೆ ಮಾಡೋದು ಎಷ್ಟೊಂದು ಕಷ್ಟ ಆಯ್ತು ಅಂತ ಗೊತ್ತಿರುತ್ತೆ. ಇವಾಗ 7ರಲ್ಲಿ 1 ಲಕ್ಷ ಮಾಡ್ತೀನಿ. ಏನಂತ ನಿಮಗೆ ತೋರಿಸ್ತೀನಿ. ಚೆಕ್ಔಟ್ ಗಾಯ್ಸ್. ಇಲ್ಲಿ ನೋಡ್ಬೋದು ಸಲಗಾನ, ಹೊಸ ಆಟ ಇಸ್ಕೊಂಡೆ ಗಾಯ್ಸ್. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಸ್ವಲ್ಪ ಟೈಮ್ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಇದೇ ಫಸ್ಟ್ ತೋರಿಸ್ತಾ ಇರೋದು. ಆಟೋ ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿರಿ ಗಾಯ್ಸ್. 360 ವ್ಯೂ ನೋಡಿಸ್ಬಿಡ್ತೀನಿ. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸೆಕೆಂಡ್ ಹೇಳ್ತೀನಿ ನಿಮಗೆ ಎಷ್ಟಾಯಿತು, ಏನಕ್ಕೆ ಎಷ್ಟಾಯಿತು ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಸಲಗ, ಹೆಸರು ಸಲಗ ಅಂತ ಇಕ್ಕಿದ್ದೀನಿ. ಸಲಗ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇವಾಗ ನಿಮಗೆ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಎಷ್ಟಾಯಿತು ಏನು ಅಂತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಹೊಸ ಆಟೋ ಇಸ್ಕೊತೀನಿ ಅಂತೇಳಿ. ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಬಂದ್ಬಿಟ್ಟು ಹೇಳಿದ್ದೆ ಹೊಸ ಆಟೋ ಇಸ್ಕೊತೀನಿ ಗೈಸ್ ನಾನು ಅಂತ ಹೇಳ್ಬಿಟ್ಟು. ಆ ರೆಂಟ್ ಆಟೋ ಓಡಿಸ್ಕೊಂಡು ಸ್ವಲ್ಪ ಅಮೌಂಟು ಸೇವ್ ಮಾಡ್ಕೊಂಡು ಸ್ವಲ್ಪ ನನ್ನ ಹತ್ರ ಇದ್ದಿದ್ದು ಹಾಕಿ ಮನೆಯವರು ಸ್ವಲ್ಪ ಕೊಟ್ಟು ಇವಾಗ ಸಲಗಾನ ಇಸ್ಕೊಂಡಿದ್ದು. ಸಲಗ ಹೆಸರು ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇದೇ ಸರ್ಪ್ರೈಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಯಾಕಂದರೆ ಇದು ಆಸೆ ನಾನು ಬಂದ್ಬಿಟ್ಟು ಕನಸು ಗುರು, ಇದು ಈಸ್ಕೊಳಕ್ಕಾಗಲ್ಲ, ಇದೆಲ್ಲ ಸುಮ್ಮನೆ ನಮಗೆಲ್ಲ ಈ ಸೆಟ್ ಆಗಲ್ಲ ಅಂತ ನಾನು ಇದ್ದಿದ್ದು. ಫೈನಲಿ ಈಸ್ಕೊಂಡೇ ಬಿಟ್ಟೆ. ಆಗಲ್ಲ ಅಂತ ಯಾವತ್ತು ಫಿಕ್ಸ್ ಆಗ್ತೀವೋ ಅದೇ ಮೂರ್ಖತನ. ಆಗತ್ತೆ ಅಂತ ಮೈಂಡಲ್ಲಿ ಅದೇ ಫಿಕ್ಸ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡಿ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅದೇ ಗೋಲಾಗಿ ಇಟ್ಕೊಂಡ್ರೆ ಖಂಡಿತ ಆಗೇ ಆಗುತ್ತೆ. ಸರಿನಾ? ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಕಾರು. ಅದು ಹೇಳ್ತೀನಿ ನಿಮಗೆ ಯಾವ ಕಾರು ಏನಂತ. ಇವಾಗ ಆಟೋ ಬಗ್ಗೆ ನಾವು ಫುಲ್ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಗಾಡಿ ನಂಬರು ನೋಡ್ಬೋದು. ಗಾಡಿ ನಂಬರು ಚೆನ್ನಾಗೈತಲ್ಲ. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಒಳಗಡೆ ನೋಡಿ, ಇದು ಬಂದ್ಬಿಟ್ಟು ಗಾಡಿಯಲ್ಲಿ ಸ್ಟಾಕಲ್ಲಿ ಇದು ಬರೋಲ್ಲ. ಇದು ನಾನು ಮಾಡಿಸಿರೋದು. ಇದು ಸ್ಟಾಕ್ ಪಾರ್ಟ್ಸ್ ಎತ್ಕೊಂಡು ಇದಕ್ಕೆ ಎಕ್ಸ್ಟ್ರಾ 1000 ರೂಪಾಯಿ ಕೊಟ್ಟಿರೋದಕ್ಕೆ ಇದು ಕೊಟ್ಟವ್ರೆ. ಮತ್ತು ಇದೆಲ್ಲ ಬಂದ್ಬಿಟ್ಟು ನಾವು ಮಾಡಿಸ್ಕೊಂಡಿರೋದು ಇದು. ಮತ್ತು ಈ 3 ಪೀಸ್ ಮಿರರ್ ಬರೋಲ್ಲ ನಮಗೆ, ಇದು ಬರೋದು ಸಿಂಗಲ್ ಪೀಸ್ ಬರುತ್ತೆ. ಈ 3 ಪೀಸ್ ಮಿರರು ನಾವೇ ಹಾಕ್ಸಿರೋದು. ಮತ್ತು ಇಲ್ಲೊಂದು ಡಬ್ಬ ಬರುತ್ತೆ, ಡಬ್ಬನೂ ಕಿತ್ತಿ ಇದು ಮಾಡಿಸಿರೋದು. ಮತ್ತು ಇದೆಲ್ಲ ನಾರ್ಮಲ್ಲು. ಮತ್ತು ಶೀಟ್ ನೋಡ್ಬೋದು. ಶೀಟ್ ಬಂದ್ಬಿಟ್ಟು ಇದು ಎತ್ತಿದ್ರೆ ಮೇಲೆ ಎದ್ದೇಳತ್ತ. ಬರೀ ಇಂಥದೆಯಾ ಇದು. ನಾವು ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬರುತ್ತೆ, ಎಲ್ಲ ಕಿತ್ತಾಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ಹ್ಯಾಂಡಲ್ ಬಾರ್ ನೋಡ್ಬೋದು. ಮತ್ತು ಸೀಟ್ ಹಿಂದೆ ಇದೆಲ್ಲ ನಾವು ಮಾಡಿಸಿರೋದು ಗುರು, ಇದು ಕಸ್ಟಮೈಸ್ ಮಾಡಿಸಿರೋದು. ಇದೆಲ್ಲ ಬಂದ್ಬಿಟ್ಟು ಈ ಪ್ಲೇವುಡ್ಡು ನಾವು ಚೇಂಜ್ ಮಾಡಿಸಿರೋದು. ಇದು ಗಾಡಿಯಲ್ಲಿ ಬರೋದು ಅಷ್ಟೊಂದು ಕ್ವಾಲಿಟಿ ಇರಲ್ಲ, ಗಾಡಿ ತೊಳಿಬೇಕಾಗಿತ್ತು. ಇಲ್ಲಿ ನೋಡ್ಕೊಬಂದಿದ್ದೆ. ಇದು ಟಾಪ್ ನೋಡ್ಕೋಬೋದು. ನಿಮಗೆಲ್ಲೂ ಕಂಬಿ ಕಾಣಿಸಲ್ಲ ಗುರು, ಇದೆಲ್ಲ ಕಂಬಿ ಕಾಣಿಸ್ದಿರ ಮಾಡಿಸಿರೋದು ಇದೆಲ್ಲ. ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಕಂಬಿ ಬರುತ್ತೆ, ಇಲ್ಲೊಂದು ಇಲ್ಲಿ ಮತ್ತು ಇಲ್ಲಿ ಕಂಬಿ ಬರುತ್ತೆ. ಈ ಕಂಬಿ ಹತ್ರ ಬಾರ್ಡರ್ ಬಂದಿತ್ತು ನೋಡಿ, ಇಲ್ಲಿ ಟಿಚಸ್ ಮಾಡಿರೋದು ಈ ಕಂಬಿ. ಇದು ಕಾಣಿಸ್ತೀರ. ಮತ್ತು ಟಾಪ್ ಇದು. ಈ ಟಾಪ್ಗೆ ಆಲ್ಮೋಸ್ಟ್ 30,000 ಆಯಿತು ಗುರು ಟಾಪ್ಗೆ. ಇದೆಲ್ಲ ನೋಡ್ಬೋದು ಇಲ್ಲಿ. ಇದೆಲ್ಲ ಇದೇನು ಸೇಫ್ಟಿ ಇಕ್ಕಿರೋದು ಏನಾಗ್ತೀರ. ಈ ಮ್ಯಾಟ್ ನೋಡ್ಬೋದು. 1 ತಿಂಗಳಿಗೆ ನೋಡಿ ಯಾವ ರೇಂಜ್ಗೆ ಆಗೈತೆ ಅಂತ ಮ್ಯಾಟು. ನಾನು ನಿಮಗೆ ಎಲ್ಲಿ ತೋರಿಸ್ಕೊಂಡಿಲ್ಲ, ಹೊಸ ಆಟ ಇಸ್ಕೊಂಡಿರೋದು. ಸ್ವಲ್ಪ ಪರ್ಸ್ನಲ್ಲಾಗಿ ಇಕ್ಕಿದೆ, ಅದಕ್ಕೆ ಕೆಲಸ ಮಾಡ್ಕೊಂಡು ಇದ್ದೆ ಗುರು. ಆಟೋದಲ್ಲಂತೂ ಯಾವನ್ನ ಹೇಳಿದ್ನೋ ದುಡಿಯೋಕ್ಕಾಗಲ್ಲ ಅಂತೇಳಿ, ಆರಾಮಾಗಿ ದುಡಿಬೋದು ಗುರು. ದುಡಿಯೋಕ್ಕಾಗಲ್ಲ ಅಂತಾರೆ, ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಟೈರ್ ನೋಡ್ಬೋದು. ಇದು ಬಂದ್ಬಿಟ್ಟು MRF ಟೈರ್ ನಾವು ಹಾಕ್ಸಿರೋದು. ಸರಿನಾ? ಈ ವೀಲು ಕಲರ್ ನೋಡ್ಬೋದು ಹಂಗೆ. ಇಲ್ಲಿ ನೋಡಿ, ಇದು ಸೇಮ್ MRF ಟೈರ್. ಇದು ವೀಲ್ ಕಲರೆಲ್ಲ ಚೇಂಜ್ ಬರುತ್ತೆ, ನಾವೆಲ್ಲ ಹಾಕ್ಸಿರೋದು ಇದು. ಮತ್ತು ಹಿಂದೆ ನೋಡ್ಬೋದು, ಹಿಂದೆ ಮಾತ್ರ ಸಖತ್ ಇಷ್ಟ ಆಯಿತು ಗುರು ನನಗೆ. ನೋಡಿ ಒಂಥರ ಮಸ್ತಾಗೈತೆ. ಅಷ್ಟೊಂದು ಹೈಟು ಇಲ್ಲ, ಅಷ್ಟೊಂದು ಡೌನು ಇಲ್ಲ, ಸಿಂಪಲಾಗಿ ಟಾಪ್ ಚೆನ್ನಾಗೈತೆ.
ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಮತ್ತು ಇಲ್ಲಿ ನೋಡ್ಬೋದು ಇದು SS ಬಂದ್ಬಿಟ್ಟು ನಾವು ಇದು ಮಾಡಿಸಿರೋದು. ಇದು ಬಂದ್ಬಿಟ್ಟು ಸ್ಟಾಕಲ್ಲಿ ಬಂದ್ಬಿಟ್ಟು ಬೇರೆ ಬರುತ್ತೆ. ಇದೆಲ್ಲ ನಾವು ಮಾಡಿಸಿರೋದು. ಗಾಡಿ ತೊಳಿಬೇಕಾಯ್ತು ಗುರು, ಮಣ್ಣೆಲ್ಲ ಐತೆ ಗಾಡೀಲಿ. ಓಕೆ, ನೆಕ್ಸ್ಟು ನಾಳೆ ತೊಳಿತೀನಿ. ಇದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದು ನಿಮಗೆ LPG ಆಟೋ. ಇದು CNG ಅಲ್ಲ ಇದು, ಸರಿನಾ? LPGಗೂ CNGಗೂ ಏನು ಡಿಫ್ರೆನ್ಸ್ ಅಂತ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ಇಲ್ಲಿ ಹೋಲ್ಸ್ ಎಲ್ಲ ಮಾಡಿಸಿ ಇದು ನಾವು ಕಸ್ಟಮೈಸ್ ಮಾಡಿರೋದು, ಸರಿನಾ? ಇಲ್ಲಿ ನೋಡ್ಬೋದು ಹಿಂದೆ ಲುಕ್ ಇದು. ಮತ್ತು ಈ ಕಡೆ ಇಲ್ಲಿ ನೋಡ್ಬೋದು, ಆ ಕಡೆ ಇದು ಪೆಟ್ರೋಲ್ ಬರುತ್ತೆ. ಇದು ಪೆಟ್ರೋಲ್ ಟ್ಯಾಂಕ್, ಇದು ಪೆಟ್ರೋಲ್ ಟ್ಯಾಂಕ್. ಇದು ಆ ಕಡೆ ಬಂದ್ಬಿಟ್ಟು LPG ಬರುತ್ತೆ ನಮಗೆ. ಇದು LPG. ಇದು ಇಲ್ಲಿ ನೋಡ್ಬೋದು, ಇದು LPG ನಮಗೆ. ಆ ಕಡೆ ಪೆಟ್ರೋಲು, ಈ ಕಡೆ LPG. ಇದು ಎಮರ್ಜೆನ್ಸಿಗೆ ಆ ಕಡೆ ಪೆಟ್ರೋಲ್ ಕೊಟ್ಟಿರ್ತಾನೆ. LPG ಬಂದ್ಬಿಟ್ಟು ನಾವು ಫುಲ್ ಟ್ಯಾಂಕ್ ಮಾಡಿಬಿಟ್ರೆ ಆರಾಮಾಗಿ 300 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಅಂತ ಹೇಳವ್ರೆ. LPG ಬಂದ್ಬಿಟ್ಟು ಒಂದು 300 ರೂಪಾಯಿ ಓಡಿಸ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಡಿಸ್ಬೋದು ಆರಾಮಾಗಿ. ನಾನು ಓಡಿಸಿದ್ದೀನಿ, ಡೈಲಿ 300 ರೂಪಾಯಿ ಹಾಕ್ಸ್ತೀನಿ ಅಷ್ಟೇ. ಫುಲ್ ಟ್ಯಾಂಕ್ ಅಂದರೆ ಆಲ್ಮೋಸ್ಟು 1000 ಮೇಲೆ ಆಗುತ್ತೆ ಗುರು. ಎಷ್ಟು 18 ಲೀಟ್ರು 16 ಲೀಟ್ರ್ ಎಷ್ಟು ಆಗುತ್ತೆ ಇದು ಫುಲ್ ಟ್ಯಾಂಕು. ನಾನು ಒಂದೇನು 5 ಲೀಟ್ರು ಇಲ್ಲ 10 ಲೀಟ್ರ್ ಹಾಕ್ಸ್ತೀನಿ. 5 ಲೀಟ್ರು ಇಲ್ಲಾಂದರೆ ಒಂದು 6-7 ಲೀಟ್ರ್ ಹಾಕ್ಸ್ತೀನಿ ಅಷ್ಟೇ ಡೈಲಿ. ಫುಲ್ ಟ್ಯಾಂಕ್ಸ್ ಎಲ್ಲ ಮಾಡಿಸ್ಬಾರ್ದು, ಡೈಲಿ ಎಲ್ಲ ಫುಲ್ ಟ್ಯಾಂಕು ಮಾಡಿಸ್ಬಾರ್ದು, ಸುಮ್ಮನೆ ಏರ್ ತುಂಬ್ಕೊಳತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಫುಲ್ ಟ್ಯಾಂಕ್ಸು ಮಾಡಿಸಲ್ಲ, ಕಮ್ಮಿ ಫುಲ್ ಟ್ಯಾಂಕ್ ಮಾಡಿಸೋದು. ಇಲ್ಲಿ ನೋಡ್ಬೋದು ಇದೆಲ್ಲ ನೋಡಿ, ಒಂದು ತಿಂಗಳಿಗೇ ಯಾವ ಥರ ರೆಸ್ಟ್ ಹಿಡ್ದೈತೆ ಅಂತೇಳಿ. ಮತ್ತು ಇಲ್ಲೊಂದು ಇದು ಹಾಕ್ಸಿದ್ದೀನಿ. ಇದೆಲ್ಲ ಕ್ರೋಮ್ ಪಾರ್ಟ್ಸ್ಗಳು. ಇದೆಲ್ಲ ಸ್ಟಾಕಲ್ಲಿ ಇದು ಬರಲ್ಲ ಸ್ಟಾಕು. ರಾಡು ನೋಡ್ಬೋದು, ಸುಮ್ಮನೆ ಶೋಕಿಗೆ ಹಾಕಿರೋದು ರಾಡು. ಇದೇನು ಕನೆಕ್ಷನ್ ಇಲ್ಲ, ಸುಮ್ಮನೆ ಶೋಕಿಗೆ ಅಷ್ಟೇ. ಮತ್ತು ಈ ಇಂಟೀರಿಯಲ್ ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ಇದೊಂದು ನೋಡ್ಬೋದು ಇಲ್ಲಿ ಈ ಫ್ರೇಮ್. ಇಲ್ಲೆಲ್ಲ ಬಂದ್ಬಿಟ್ಟು ಸ್ಟಾಕಲ್ಲಿ ಇಷ್ಟು ಕವರ್ ಆಗುತ್ತೆ ಇದೆಲ್ಲ. ಮತ್ತು ಇನ್ನೇನು ಮಾಡಿಸಿದ್ದೀನಿ ಇದರಲ್ಲಿ ಲೈಟು, ಮೈನ್ ಥಿಂಗ್ ಲೈಟ್ ತೋರಿಸ್ತೀನಿ ರೀ. ಇಲ್ಲಿ ಬ್ಲೂ ಲೈಟ್ ಹಾಕ್ಸಿದ್ದೀನಿ, ಇಲ್ಲಿ ನೋಡ್ಬೋದು ಬ್ಲೂ ಲೈಟು. ಮತ್ತು ಹಿಂದೆ ಬಂದ್ಬಿಟ್ಟು ಅದು ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟು, ಕಾಣಿಸ್ತಾ ಇದೆ ನಿಮಗೆ? ಈ ಲೈಟ್ ಒಂದು. ಮತ್ತು ಅಲ್ಲೊಂದು ಸ್ಟಿಕ್ಕರ್ ಸಿಂಪಲ್ ಆಗಿ ಐ ಎಮ್ ಎ ಫಾರ್ಮರ್ ಅಂತ, ಮುಂದೆ ಒಂದು ಸ್ಟಾರ್ ಒಂದು, ಇಲ್ಲೊಂದು ಸಲಗ ಅಷ್ಟೇ. ಏನು ಜಾಸ್ತಿ ಎಲ್ಲ ನಾನು ಸ್ಟಿಕ್ಕರಿಂಗ್ ಏನು ಮಾಡ್ಸೋಕ್ಕೆ ಹೋಗಲ್ಲ ಗುರು, ಸ್ಟಿಕ್ಕರಿಂಗ್ ಮಾಡಿಸ್ತಾನೂ ಚೆನ್ನಾಗಿರಲ್ಲ. ಇಲ್ಲೊಂದು ಸ್ಟಾರು ಅಷ್ಟೇ. ಸಿಂಪಲ್ಲಾಗಿ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇವಾಗ ಈ ಆಟೋದಲ್ಲೇ ನಾನು ಚಾಲೆಂಜ್ ಮಾಡ್ತಾ ಇರೋದು, ಒಂದು ತಿಂಗಳಿಗೆ 1 ಲಕ್ಷ ಮಾಡೋಣ ಅಂತ. ನೀವು ಆಗತ್ತಾ ಇಲ್ವಾ ಏನಂತ ಒಂದು ಕಮೆಂಟ್ ಹಾಕಿರಿ. ಬೇರೆ ಇನ್ನೇನು ಮಾಡ್ತಿದ್ದೀನಿ ಇದರಲ್ಲಿ, ಅಷ್ಟೇ ಅಲ್ವಾ? ನೋಡ್ಕೋಬೋದು ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನನಗೇನು ಇಷ್ಟ ಆಯಿತು ಗುರು ಟಾಪೆಲ್ಲ. ನೀವೇನಂತೀರ? ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇನ್ನೇನಾದರೂ ಹೇಳೋದು ಮರ್ತಿದ್ದೀನಾ? ಇಲ್ಲ. ಓಕೆ, ಈ ಸ್ಟಿಕ್ಕರ್ ಹಾಕಿರೋದು ಏನಕ್ಕಂದರೆ ಇಲ್ಲಿ ಕ್ರ್ಯಾಚಸ್ ಆಗ್ತೀರ, ಅಂದರೆ ಅದು ಬೇಕಾದ್ರೆ ಕುತ್ಕೋಬೇಕಾದ್ರೆ ಕ್ರ್ಯಾಚಸ್ ಆಗುತ್ತಲ್ಲ, ಅದಕ್ಕೆ ಕ್ರ್ಯಾಚಸ್ ಆಗಿದ್ರೆ ಈ ಸ್ಟಿಕ್ಕರ್ ಹಾಕಿರೋದು. ಈ ಸ್ಟಿಕ್ಕರ್ ಹಾಕಿರೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ಕನಸು ಗುರು ಇದೆಲ್ಲ, ನನ್ನ ಕನಸು ನನಸಾಗೈತೆ. ಮತ್ತು ಇಲ್ಲಿ ನೋಡ್ಬೋದು ಗುರು ನೀವು, ಇದು ಬಂದ್ಬಿಟ್ಟು ಕಲರ್ ಚೇಂಜ್ ಐತೆ, ಅಬ್ಸರ್ವ್ ಮಾಡಿದ್ದೀರಿ ನೀವು? ಸ್ಟಾಕ್ ಗಾಡಿಯಲ್ಲಿ ಬಂದ್ಬಿಟ್ಟು ಈ ಕಲರ್ ಬರಲ್ಲ. ಇದು ನಾನು ಮಾಡಿಸಿರೋದು, ಈ ಕಲರ್ ಮಾಡಿಸಿ 3 ಪೀಸ್ ಮಾಡಿರೋದು. ಯಾಕಂದರೆ ಇದು ಅಲ್ಲೇ ಗಾಡಿ ಲುಕ್ ಕೊಡುತ್ತೆ ನಮಗೆ, ಅದಕ್ಕೆ ಈ ಕಲರ್ ಮಾಡಿಸಿ ಇದು ಮಾಡಿಸಿರೋದು. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಹೆಂಗೈತೆ ನೋಡ್ಕೋಬೋದು. ನನಗಂತೂ ಭಯಂಕರ ಇಷ್ಟ ಆಯ್ತು ಗುರು. ಆರಾಮಾಗಿ ಆಟೋದಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆರಾಮಾಗಿ ಆಟೋದಲ್ಲಿ ದುಡಿಬೇಕು ಅಂತ ಮನಸ್ಸಿದ್ರೆ ಆರಾಮಾಗಿ ದುಡಿಬೋದು. ನಾನು ಡೈಲಿ ಒಂದು 2000 3000 ಆ ಥರ ಮಾಡ್ತೀನಿ ಗುರು. ರಿವ್ಯೂ ಮಾತ್ರ ಅಷ್ಟೇ. ಇದು ನೆಕ್ಸ್ಟು ನಾಳೆಯಿಂದ ಅರ್ನಿಂಗ್ಸ್ ಮಾಡ್ತೀನಿ. ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಆಟೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಇದು ನನ್ನ ಕನಸು, ಒಂಥರ ಕನಸು ನನಸಾಯ್ತು ಅನ್ಕೋಬೋದು. ಎಷ್ಟೋ ಕಷ್ಟ ಬಿದ್ದು ಏನೇನೋ ಮಾಡಿ ಸಾಹಸ ಮಾಡಿ ತಗೊಂಡಿದ್ದು. ಕಿವಿ ವಾಲೆ ಎಲ್ಲ ಎತ್ಕೊಂಡೋಗಿ ಈಸ್ಕೊಂಡಿರೋದು ಗುರು. ಇದು ಕಿವಿ ವಾಲೆ ಇತ್ತು ನೋಡಿರ್ಬೋದು ನಮ್ಮ ಲಾಸ್ಟ್ ಬ್ಲಾಗಲ್ಲಿ. ಕಿವಿ ವಾಲೆ ಎಲ್ಲ ಎತ್ಕೊಂಡೋಗಿ ಓನ್ ಗಾಡಿ ಈಸ್ಕೊಂಡು ಇವಾಗ ನಾನು ದುಡಿತಾ ಇರೋದು. ಯಾಕಂದರೆ ರೆಂಟ್ ಗಾಡಿಯಲ್ಲಿ ದುಡಿಯೋದು ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ. ಯಾಕಂದರೆ ಸುಮ್ಮನೆ ಅವರು ಹೇಳೋದೆಲ್ಲ ಕೇಳಿಸ್ಕೊಂಡು ನಮಗೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಇವಾಗ ಓನ್ ಗಾಡಿ ಈಸ್ಕೊಂಡು ನಮ್ಗೆ ಇಷ್ಟ ಬಂದಾಗ ನಾವು ಕೆಲಸ ಮಾಡ್ಬೋದು, ಸರಿನಾ? ಹಂಗಂತೇಳ್ಬಿಟ್ಟು ಇಷ್ಟ ಬಂದಂಗೆ ಅಂತೇಳ್ಬಿಟ್ಟು ಕೆಲಸ ಮಾಡ್ತಾರೆ ಇರೋದು ಆ ಥರ ಏನಿಲ್ಲ. ತಿಂಗಳು ಬಂದರೆ EMI ಕಟ್ಟಬೇಕಲ್ಲ ಗುರು. EMI ಕಟ್ಟಬೇಕಂದ್ರೆ ಮಾಡಲೇಬೇಕು. ತಿಂಗಳು EMI ಖರ್ಚು ಅದು ಇದು ಎಲ್ಲ ಇರುತ್ತಲ್ವ. ತಿಂಗಳಿಗೆ ಇದು EMI ಬಂದ್ಬಿಟ್ಟೆ 13,000 ಐತೆ. 26 ತಿಂಗಳು ನಾನು ಹಾಕ್ಕೊಂಡಿರೋದು, ಆದಷ್ಟು ಬೇಗ ಕ್ಲಿಯರ್ ಆಗಿಬಿಡ್ಲಿ ಅಂತೇಳಿ. ಅದಕ್ಕೆ ಇವತ್ತೊಂದು EMI ಕಟ್ಟಬೇಕು. ಇವಾಗ ಅಮೌಂಟು ಪೇ ಮಾಡಬೇಕು. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ?
ಸೊ ಇನ್ನೇನಾದರೂ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಹಾಕಿರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಅದೇ 1 ಲಕ್ಷ ಹೇಳೋಕ್ಕೆ 1 ಲಕ್ಷ ಬಂದ್ಬಿಟ್ಟು ಮಾಡೋದಕ್ಕೆ ಚಾಲೆಂಜ್ ತೊಗೊಂಡಿದ್ದೀನಿ ಅಂತೇಳಿ 1 ಲಕ್ಷ ಮಾಡೋದಕ್ಕೆ ಚಾಲೆಂಜ್ ತೊಗೊತಾ ಇದ್ದೀನಿ ಇವತ್ತಿಂದ. ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ರೀ. ಡೇಟು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇವತ್ತು ಡೇಟ್ ನೋಡ್ಕೋಬೋದು. 7ನೇ ತಾರೀಕು, ನೆಕ್ಸ್ಟ್ ತಿಂಗಳು 10ನೇ ತಾರೀಕು. ಓಕೆನಾ, ನೆಕ್ಸ್ಟ್ ತಿಂಗಳು 10ನೇ ತಾರೀಕುವರೆಗೂ ಈ ಚಾಲೆಂಜ್ ತೊಗೊತೀನಿ. 1 ಲಕ್ಷ ಮಾಡೋಕ್ಕಾಗತ್ತಾ ಇಲ್ವಾ ಏನು ಅಂತ. ಡೈಲಿ ಅಪ್ಡೇಟು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಾ ಇರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಂಡು ಅಲ್ಲಿ ಚೆಕ್ಔಟ್ ಮಾಡಿ. ಸರಿನಾ? ಇನ್ನೇನಾದರೂ ಮಾಡ್ತಿದ್ದೇನೆ ಇಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತೀರ ಒಂದು ಕಮೆಂಟ್ ಹಾಕಿರಿ. ನಿಮ್ಗೆ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.